ಯಜಮಾನ ಹೇಗೆ ಸರ್? ಯಜಮಾನ ಅದನ್ನು ನಮಗೆ ಒಂದು 2,15,00,000 ಖರ್ಚಾಯಿತು. ಹಾಂ, ಆಗಲೇ ಆ ಕಾಲದಲ್ಲಿ. ಹಾಂ, ಏನು ಸರ್ ಎಲ್ಲ ಸ್ಟಾಕ್ ಈಗ ಎಷ್ಟಾಗಿರ್ತದೆ ಅದು? ಈಗ ಇದ್ರೆ ಒಂದು 20 ಆಗಿರೋದು ಅಲ್ವಾ? ಹಾಂ, ಅವಾಗ ಸ್ವಲ್ಪ ಸ್ಟಾರ್ ಕ್ಯಾಶ್ ಜಾಸ್ತಿ ಇತ್ತು. ಸೆಟ್ ಹಾಕ್ಸಿದ್ವಿ, ಚಿಕ್ಕಮಗಳೂರಿನ ಸೆಟ್ಟು. ಆಮೇಲೆ ನೇಪಾಳಲ್ಲ ಶೂಟಿಂಗ್ ಹೋಗಿದ್ವಿ. ಓಕೆ. ಆರ್ಟಿಸ್ಟ್ ತುಂಬಿದಂಗೆ ಇದ್ರೆ ಹಿಂಗೆ. ಹೌದೌದು, ಯಜಮಾನ ಅದು 2,15 ಆಯಿತು. ನಮಗೆ 3,500 ಕೇಳಿದ್ರು ಟೋಟ್ಲು. ಅದ್ರ ಹಿಂದೆ ಜನ್ಮದಾತ ಅಂತ ಒಂದು ಮಾಡಿದ್ವಿ. ನಮ್ಮ ಸುಬ್ರಹ್ಮಣ್ಯ ಅವ್ರ ಕತೆ ಮಾಡಿಕೊಟ್ಟಿದ್ವಿ. ದೊಡ್ಡೂರು ಕೋಜಿ ಸುಬ್ರಹ್ಮಣ್ಯ. ಓಕೆ. ಅದು ₹1 ಬರಲಿಲ್ಲ, ಅಷ್ಟು ಹೋಗ್ಬಿಟ್ಟಿತ್ತು. ಓ, ಜನ್ಮದಾತ, ಕರೆಕ್ಟ್, ಗೊತ್ತಾಯ್ತು. ಹಾಂ ಹಾಂ, ನಾಗಬಾಣ ಡೈರೆಕ್ಟ್. ಹೌದು. ಹ್ಞೂ, ಆ ಲಾಸು ತಡೆಯೋಕ್ಕಾಗಿರಲಿಲ್ಲ. ಲಾಸ್ ಹಂಗೆ ಇತ್ತು. ಆ ಬೈಕೆ 1 ಕೋಟಿ 1.5 ಕೋಟಿ ಬರುತ್ತಲ್ಲ ಲಾಭ, ಕೊಟ್ಬಿಟ್ರಿ. ಮೊದಲು ಕೊಟ್ಟು ನಡಿ ಅಂದು. ಅದು ಆ ಟೈಮಲ್ಲೇ 50 ಕೋಟಿ ಕಲೆಕ್ಟ್ ಮಾಡ್ತು. ಅಯ್ಯೋ ಅಯ್ಯೋ ಅಯ್ಯೋ. ಹಾಂ, ಬರೀ ಆಡಿಯೋ 8 ಲಕ್ಷ ಕೊಟ್ಟಿದ್ದೆ ನಾನು. ಅಂದು ಆಡಿಯೋ 8 ಕೋಟಿ ಬಂತು ಆಡಿಯೋ. ಹಾಂ, ಅದು ಇಷ್ಟೇ ರೆಕಾರ್ಡು. ಅದು ಹಿಂಗೆ ಅಂದ್ರೆ ರೆಕಾರ್ಡ್ ಅಂದ್ರೆ ಎಂತೆಂಥ ಹಾಡು ಸರ್ ಅದರಲ್ಲಿ. ರೆಕಾರ್ಡ್ ಸರ್ ಅಂದರೆ ಬೇರೆವೆಲ್ಲ ಬಂದವು, ರೆಕಾರ್ಡ್ ಆಯ್ದವು. ಬೇರೆವೆಲ್ಲ ಒಂದು 5 ಸೆಂಟ್ರ್ 6 ಸೆಂಟ್ರ್ ಸಿಲ್ವರ್ ಜುಬ್ಲಿ ಒಂದು ಶೋ ಆಗಿ ಬೇರೆ ಸೆಂಟ್ರ್ನಾಗ 2,200 300 ತೆಗೆದುಬಿಡ್ತೀವಿ. ಈಗ ಉದಾಹರಣೆ ಸಂತೋಷ್ 175 ಡೇಸ್ ಅಂದರೆ ಪ್ರಸನ್ನದಾಗ ಒಂದು 25 ದಿವಸ ಹೋಗುತ್ತೆ, ಇಲ್ಲ 50 ದಿವಸ ಹೋಗುತ್ತೆ. ಇದು ಹಂಗಲ್ಲ, 175 ಡೇಸ್ ಅಲ್ಲಿ, ಇಲ್ಲಿನೂ 175 ಡೇಸ್. ಹಂಗೆ BC ಸೆಂಟರ್ಸ್ ಏನಿದಾವೆ ಎಲ್ಲ ಕಡೆ ಸಿಟಿಯಲ್ಲಿ ಹೆಂಗೆ ಹೋಗುತ್ತೆ ಹಂಗೆ ಹೋಯ್ತು ಪಿಕ್ಚರ್. ಹುಬ್ಳಿಗೆ ಏನು ಕಲೆಕ್ಷನ್ ಅಂತ ರಾಣಿಬೆನ್ನೂರು ಅದೇ ಕಲೆಕ್ಷನ್. ಅದು ಇಟ್ಟು ಆ ನಾಯಕ ವಿಷ್ಣುವರ್ಧನ್ ಅಂತ ಮೊದಲೇ ತೀರ್ಮಾನ ಮಾಡ್ಕೊಂಡಿದ್ದೀರಾ ಸಬ್ಜೆಕ್ಟ್? ಇಲ್ಲ ಸರ್, ಅದು ಫಸ್ಟು ವಿಷ್ಣು ಸರ್ದು 2 ಪಿಕ್ಚರ್ ಮಾಡಿದ್ದೆ ನಾನು. ದಣಿ ಮಂಗಳಸೂತ್ರ. ಇದನ್ನು ಮಾಡೋದಕ್ಕಿಂತ ಮುಂಚೆ ಅವರು ಸಬ್ಜೆಕ್ಟ್ ಮಾಡಿಸಿದ್ರು, ದೀಪಾವಳಿ ಅಂತ, ಅಲ್ಲ ಉಗಾದಿ ಅಂತ. ಅವ್ರು ಬಾಮದಿಂದಾನೇ ಮಾಡಿದರು. ದೊಡ್ಡಣ್ಣ ಇವರು ಮಾಡೋದು ಅಂತ ಕಾಂಬಿನೇಷನ್ ಕಾಮಿಡಿ. ಅದನ್ನು ಮಾಡೋಣ ಅಂತ ಪ್ಲಾನ್ ಮಾಡಿ ಎಲ್ಲ ರೆಡಿ ಮಾಡಿದ್ರು ಸಬ್ಜೆಕ್ಟ್. ಹೀರೋಯಿನ್ ಖುಷ್ಬು ಹಾಕೋದು ಅಂತ ಪ್ಲಾನ್ ಮಾಡಿ. ಓಕೆ. ಖುಷ್ಬು ಫಿಕ್ಸ್ ಮಾಡೋಣ ಅಂತ ಹೋದೆ ನಾನು ಮಂಗಳೂರು ಇದಕ್ಕೆ ಮಡ್ರಾಸ್ಗೆ. ಹೋಗಿ ಮಾತಾಡಿದ್ವಿ. ಆಯಮ್ಮ ಕತೆ ಎಲ್ಲ ಕೇಳ್ತು. ನಾಳೆ ಪೊಂಗಲ್ ಇದೆ, 1 ದಿವಸ ಬಿಟ್ಬಿಡಿ, ನಾಡ್ದು ಬನ್ನಿ ಅಡ್ವಾನ್ಸ್ ಮಾಡಿದೆ. ಅವತ್ತು ಆ ಪೊಂಗಲ್ದು ಅಡ್ಡ ಬರೆದ್ರೆ ಅಡ್ವಾನ್ಸ್ ಮಾಡಿ ಅವತ್ತು ಬಂದುಬಿಡ್ತಿದ್ವಿ. ನಾವು ಇನ್ನೇನು 1 ದಿವ್ಸಕ್ಕೆ ವಾಪಸ್ ಹೋಗೋದು ಅಂತ ಅಲ್ಲೇ ಆಟ ಆದ್ವಿ. ಪಾಮ್ಲದಾಗ ಬೆಳಗ್ಗೆ ಎದ್ದು ಟಿಫನ್ ಮಾಡಿ ಹಿಂಗೆ ಬರ್ತಿದ್ದೆ. ಈ ಒಣದ ಹೋದ ಗಾಡಿ ಬರ್ತಾಯಿತ್ತು. ಗಾಡಿ ಮೆರವಣಿಗೆ ತಪ್ಪಲೆ ಹೊಡ್ಕೊಂಡು ಅದನ್ನು ನೋಡಿದ್ರೆ ಎಲ್ಲ ವಿಷ್ಣುವರ್ಧನ್ ಟೈಪ್ ಕ್ಯಾರೆಕ್ಟ್ರು. ಪಂಚೆ ಛತ್ರಿ ಅಣ್ಣತಮ್ಮಗಳೆಲ್ಲ ಗಾಡಿ ಕೊಂಡಿಸ್ಕೊಂಡು ಬರ್ತಿರೋದು, ಎಲ್ಲ ಸೊಸೆಯರು ಪಕ್ಕದಾಗೆ. ಒಂದು ಟೋಟಲ್ ಫ್ಯಾಮ್ಲಿ, ಪ್ಯಾಕೇಜ್ ಫ್ಯಾಮ್ಲಿ ಅನ್ನಂಗಿತ್ತು. ಸೂರ್ಯವಂಶ ಬೇರೆ ಚೆನ್ನಾಗಿ ಹೋಗಿತ್ತು. ಇದನ್ನೇ ಮಾಡಿದರೆ ಚೆನ್ನಾಗಿರುತ್ತಲ್ಲ, ಉಗಾದಿ ಪಕ್ಕಕ್ಕೆ ಇಟ್ಬಿಡೋಣ ಅಂಥೇಳಿ ಉಗಾದಿ ಸ್ಟಾಪ್ ಮಾಡಿ ಇದನ್ನು ಮಾಡೋಣ ಅಂತ ಬಂದು ವಿಷ್ಣು ಸರ್ಗೆ ಹೇಳಿ, ಅವರು ಬೇಡ ಸುಮ್ಮನೆ ಯಾಕೆ, ಈಗ ಮೊನ್ನೆ ಮಾಡಿದ್ದೀನಿ ಮೀಸೆ ಗಡ್ಡ ಎಲ್ಲ, ತಿರುಗಿ ಅದೇ ಛತ್ರಿ ಅದೇ ಮೀಸೆ ಬೇಡ ಅಂತ. ಇಲ್ಲ ಸರ್, ಗ್ಯಾರಂಟಿ ಇತ್ತು ನನಗೆ, 100 ಸಿನಿಮಾ ಹೋಗುತ್ತೆ, ಹಾಕಿ ತೆಗೆಲ್ಲ 100 ಡೇಸ್ ಹೋಗುತ್ತೆ ಆ ಸಿನಿಮಾ ಅಂಥೇಳಿ ಅವೆಲ್ಲ ರೈಟ್ಸ್ ತಗೊಂಡು ಮಾತಾಡಿ, ಅವರು ಹೆದರಿಕೆಯಾಗಿ ವಿಜಯಕಾಂತ್ ಆಕ್ಷನ್ ಹೀರೋ ಅಂಥೇಳಿ ಬರೀ 20 ಪ್ರಿಂಟ್ ಹಾಕಿ ರಿಲೀಸ್ ಮಾಡಿದರು. ಅವರು ನಾನು ರೈಟ್ಸ್ ತರಕ್ಕೆ ಹೋಗಿದ್ದಪ್ಪ ಫಸ್ಟ್ ಡೇನೆ. ವಿಕ್ರಮ ಡೈರೆಕ್ಟ್ರಿಗೆ ಹೇಳಿದ, ನೋಡಿ ಕನ್ನಡ ಪ್ರೊಡ್ಯೂಸರ್ ಬಂತಾರೆ, ಇವರು ಹೇಳ್ತಾರೆ ಸಿಲ್ವರ್ ಜೂಬ್ಲಿ ಹೋಗುತ್ತೆ ಸಿನಿಮಾ ಅಂತ. ಅವಲ್ಲಿ ಸ್ವೀಟ್ ತರಿಸಿ ಅವ್ರನ್ನ ಸ್ವೀಟ್ ತಿನ್ನಿಸಿ ನಾವು ಹೋಗಲ್ಲ ಅಂತ 25 ಪ್ರಿಂಟ್ ಹಾಕ್ಸಿದ್ವಿ. ಇಲ್ಲ ಸರ್ ಗ್ಯಾರಂಟಿ ಹೋಗುತ್ತೆ, ನೀವು 20 ಪ್ರಿಂಟ್ ಹಾಕ್ಸ್ಬೇಕು, ಬಟ್ ನಂದೊಂದು ಸ್ವಾರ್ಥ ಇದೆ, ಬಟ್ ರೈಟ್ಸ್ ನನಗೆ ಕೊಡಬೇಕು. ರೇಟ್ಸ್ ಏನೋ ಮಾತಾಡಿ ನಿಮಗೆ 100% ನಿಮಗೆ, ಬೇರೆ ಯಾರಿಗೆ ಕೊಡೋಲ್ಲ ಮಾತು ಕೊಟ್ಟು ಕಳಿಸಿದ್ರು. ಸೆಕೆಂಡ್ ವೀಕಿಗೆ 50 ಪ್ರಿಂಟು, ಥರ್ಡ್ ವೀಕಿಗೆ 75 ಪ್ರಿಂಟು, 150 ಪ್ರಿಂಟಿಗೆ ಹೋಗ್ಬಿಡ್ತು. ಓಕೆ. ತಮಿಳು ಅವಾಗ ಡೇಟ್ ಭಾಳ ಜನ ಹೋಗಿದ್ರು ರೈಟ್ಸ್ಗೆ. ಇಲ್ಲಿಂದ ನಮ್ಮ ಗಾಂಧಿನಗರದ ಮಹಾನುಭಾವರೆಲ್ಲ ಅಲ್ಲೇ ಇದ್ದರು, ತಾಮ್ರ ಹೋಟ್ಲಾಗೆ ಇದ್ರು ಎಲ್ಲ. ಕುಮಾರಸ್ವಾಮಿ ಬ್ಲಾಂಕ್ ಚೆಕ್ ಕೊಟ್ಟಿದ್ರು ವಿಕ್ರಮನಿಗೆ, ಅವರೆಲ್ಲ ಬಿಟ್ಟು ನನಗೆ ಕೊಟ್ಟರು ರೈಟ್ಸ್.